ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ತುಂಬಾ ಸಿಂಪಲ್ ಡಿಸೈನರ್ ಡ್ರೆಸ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಆಕ್ಚುಲಿ ತುಂಬಾನೇ ಸಿಂಪಲ್ ಕುರ್ತಿ ಇದು. ಡೆಫಿನೆಟ್ಲಿ ನೀವು ಬಿಗಿನರ್ಸ್ ಆಗಿದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತಾನೆ ಅನ್ಕೊಂಡಿದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿ ನಾನು ಈ ಕುರ್ತಿ ಡಿಸೈನ್ ಮಾಡೋದಕ್ಕೆ ನಾರ್ಮಲ್ ಜಾರ್ಜೆಟ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಸೊ ಈ ತರ ಫ್ಯಾಬ್ರಿಕ್ಸ್ ನಾರ್ಮಲ್ ಫ್ಯಾಬ್ರಿಕ್ ಶಾಪ್ ಅಲ್ಲಿ ಸಿಗತ್ತೆ. ಆಲ್ಮೋಸ್ಟ್ ಸ್ಯಾರಿ ತರಾನೇ ಇರುತ್ತೆ ಇದು. ನಾರ್ಮಲ್ ಜಾರ್ಜೆಟ್ ಸ್ಯಾರಿ ತರ 6 ಮೀಟರ್ 6.5 ಈ ತರ ಬರುತ್ತೆ ಫ್ಯಾಬ್ರಿಕ್. ನಾನ್ ಚೂಸ್ ಮಾಡ್ಕೊಂಡಿರೋದು 6 ಮೀಟರ್ ಫ್ಯಾಬ್ರಿಕ್ ಇರೋ ಸ್ಯಾರಿನ ತಗೊಂಡು ಈ ರೀತಿ ಡಿಸೈನ್ ಮಾಡಿದೀನಿ. ಸೊ ಇದರಲ್ಲಿ ಇನ್ನು ಡಿಫ್ರೆಂಟ್ ಕಲರ್ಸ್ ಎಲ್ಲಾನು ಇರುತ್ತೆ. ಸೊ ನೀವು ಕಲರ್ಸ್ ಚೂಸ್ ಮಾಡ್ಕೊಂಡು ಈ ರೀತಿ ಡಿಸೈನ್ ಮಾಡ್ಕೋಬಹುದು. ತುಂಬಾನೇ ಸಿಂಪಲ್ ಕುರ್ತಿ, ಈಸಿ ಸ್ಟೆಪ್ಸ್ ಅಲ್ಲಿ ತೋರಿಸ್ತೀನಿ. ಅಂಡ್ ಪ್ಯಾಂಟ್ ಕಟಿಂಗ್ ಸ್ಟಿಚಿಂಗ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ತರದೇ. ಸೊ ಅದಕ್ಕೆ ಈ ವಿಡಿಯೋ ಅಲ್ಲಿ ತೋರಿಸಿಲ್ಲ. ಬೇಕು ಅಂದ್ರೆ ನಾನು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಅಂಡ್ ದುಪ್ಪಟ್ಟಾನು ಅಷ್ಟೇ ತುಂಬಾ ಸಿಂಪಲ್ ವೇ ಅಲ್ಲಿ ತೋರಿಸ್ಕೊಡ್ತೀನಿ. ಜಸ್ಟ್ ದುಪ್ಪಟ್ಟ ನಾರ್ಮಲ್ ಇದ್ರಲ್ಲೇ 2 ಮೀಟರ್ ಈ ತರ ಇರುತ್ತೆ. ಸೊ 2 ಮೀಟರ್ 2.5 ಮೀಟರ್ ಸಪರೇಟ್ ಮಾಡ್ಕೊಂಡು ಜಸ್ಟ್ ಇದಕ್ಕೆ ಒಂದು ಲೇಸ್ ಪಟ್ಟಿ ಅಟ್ಯಾಚ್ ಮಾಡಿದ್ರೆ ದುಪ್ಪಟ್ಟ ಕೂಡ ರೆಡಿ ಆಗುತ್ತೆ. ಅಂಡ್ ಇದು ಸ್ವಲ್ಪ ಆಲಿಯಾ ಕಟ್ ಟೈಪ್ ಅಲ್ಲಿ ತೋರಿಸಿದೀನಿ, ಬಟ್ ಆ ತರ ಏನು ಕಾಣಿಸಲ್ಲ. ಸ್ವಲ್ಪ ಐ ನೆಕ್ ತರ ಬರುತ್ತೆ ಈ ನೆಕ್ ಪಾರ್ಟ್ ಏನಿದೆ, ವೇಸ್ಟ್ ಪಾರ್ಟ್ ಕಡೆ. ಸೊ ಈ ರೀತಿ ತೋರಿಸಿದೀನಿ ತುಂಬಾ ಸಿಂಪಲ್ ಸ್ಟೆಪ್ಸ್ ಅಲ್ಲಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗೋದು. ಅಂಡ್ ಇದು ಬಾಟಮ್ ಪಾರ್ಟ್ ಅಷ್ಟೇ, ಇದಕ್ಕೂ ಜಸ್ಟ್ 2 ಮೀಟರ್ ಈ ತರ ಆಗಿದೆ. ಆಲ್ಮೋಸ್ಟ್ ನಾನು 6 ಮೀಟರ್ ಫ್ಯಾಬ್ರಿಕ್ ಅಲ್ಲಿ ಕಂಪ್ಲೀಟ್ ಈ ಡ್ರೆಸ್ ಏನಿದೆ ಇದನ್ನ ಡಿಸೈನ್ ಮಾಡಿದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತೆ ವಿಡಿಯೋ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿ ನಾನು ಫ್ಯಾಬ್ರಿಕ್ ತೋರಿಸ್ತಾ ಇದ್ದೀನಿ. 6 ಮೀಟರ್ ಜಾರ್ಜೆಟ್ ಫ್ಯಾಬ್ರಿಕ್. ಇನ್ನು ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಎಲ್ಲ ಸಿಗತ್ತೆ, ಅದನ್ನು ಕೂಡ ನೀವು ಚೂಸ್ ಮಾಡ್ಕೋಬಹುದು. ನೋಡಿ ನಾನು ಈ ಫ್ಯಾಬ್ರಿಕ್ ಏನಿದೆ ಅದನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಪ್ಯೂರ್ ಜಾರ್ಜೆಟ್ ಫ್ಯಾಬ್ರಿಕ್. ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿರುತ್ತೆ ಈ ತರ ಫ್ಯಾಬ್ರಿಕ್ಸ್. ಸೊ ನೀವು ಸ್ಯಾರಿ ತರ ಕೂಡ ಯೂಸ್ ಮಾಡ್ಕೋಬಹುದು. ಕಂಪ್ಲೀಟ್ 6 ಮೀಟರ್ ಬಂದಿದೆ. ಅಂಡ್ ಇದಕ್ಕೆ ಲೈನಿಂಗು ನಾನು ಕಂಪ್ಲೀಟ್ 5 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ ಪ್ಯಾಂಟ್ಗೂ ಮತ್ತೆ ಈ ಕುರ್ತಿಗೆ ಏನಿದೆ ಅದಕ್ಕೆ. ಸೊ ಕುರ್ತಿಗೆ 2.5 ಮೀಟರ್ ಆಗುತ್ತೆ. ರಿಮೈನಿಂಗ್ ಫ್ಯಾಬ್ರಿಕ್ ಎಲ್ಲ ನೀವು ಪ್ಯಾಂಟ್ಗೆ ಯೂಸ್ ಮಾಡ್ಕೋಬಹುದು. ಅದಕ್ಕೆ ನಾನು ಲೈನಿಂಗ್ ಏನಿದೆ ಅದನ್ನ 5 ಮೀಟರ್ ತಗೊಂಡಿದ್ದೀನಿ, ನಾರ್ಮಲ್ ಪಾಲಿಸ್ಟರ್ ಲೈನಿಂಗ್. ಸೊ ಬೇಕು ಅಂದ್ರೆ ಕಾಟನ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ಇದಕ್ಕೆ ಒಂದು ಲೇಸ್ ಪಟ್ಟಿನ ತಗೊಂಡಿದ್ದೀನಿ. ಬೇಕು ಅಂದ್ರೆ ಇದು ಆಡ್ ಮಾಡ್ಕೋಬಹುದು, ಇಲ್ಲ ಪ್ಲೇನ್ ಆಗಿ ಸ್ಟಿಚಿಂಗ್ ಮಾಡ್ಕೋಬಹುದು. ಸೊ ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಬೇಕು ಅಂದ್ರೆ, ಬಟ್ ಸ್ವಲ್ಪ ಯಾವ್ದಾದ್ರು ಈ ತರ ಲೇಸ್ ಪಟ್ಟಿ ಇದ್ರೆ ಅಟ್ಯಾಚ್ ಮಾಡಿದ್ರೆ ಬೆಟರ್. ನೀವು ಸ್ಟಿಚ್ ಮಾಡಿದಾಗ ಯಾವತ್ತೇ ಆಗ್ಲಿ ಈ ತರ ನೀವು ಸಪರೇಟ್ ಮಾಡ್ಕೊಂಡ್ರೆ ಫ್ಯಾಬ್ರಿಕ್ಸ್ ಚೆನ್ನಾಗಿರುತ್ತೆ. ನೋಡಿ ನಾನು ಕಂಪ್ಲೀಟ್ ಎಲ್ಲಾ ಫ್ಯಾಬ್ರಿಕ್ಸ್ನು ಈ ರೀತಿ ಸಪರೇಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ದುಪ್ಪಟ್ಟ ಪಾರ್ಟ್ಗೆ ಸಪರೇಟ್ ಮಾಡಿದ್ದೀನಿ. ಸೊ ದುಪ್ಪಟ್ಟ ಪಾರ್ಟ್ಗೆ 2 ಮೀಟರ್ ಮೇಲೆ 5 ಇಂಚಸ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಆಲ್ರೆಡಿ ಕಟಿಂಗ್ ಮಾಡಿ ಈ ರೀತಿ ಫೋಲ್ಡಿಂಗ್ ಮಾಡಿ ಇಟ್ಟಿದ್ದೀನಿ. ಅಂಡ್ ಈ ಕಡೆ ಸೆಕೆಂಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸೆಕೆಂಡ್ ಪಾರ್ಟ್ ಇದು ಬಂದು ಪ್ಯಾಂಟ್ಗೆ ನಾನು ಜಸ್ಟ್ 1.5 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಬೇಕಂದ್ರೆ 2 ಮೀಟರ್ ಕೂಡ ಯೂಸ್ ಮಾಡ್ಕೋಬಹುದು, ಬಟ್ ನಾನು ಯೂಸ್ ಮಾಡ್ತಾ ಇರೋದು 1.5 ಮೀಟರ್. ಪ್ಲಾಜೋ ಪ್ಯಾಂಟ್ಗೆ ಆಗತ್ತೆ. ಸೊ ನಾರ್ಮಲ್ ಸಿಗರೇಟ್ ಪ್ಯಾಂಟ್ ಈ ತರ ಕೂಡ ಯೂಸ್ ಮಾಡ್ಕೋಬಹುದು, ಅದಕ್ಕೂ 1.5 ಮೀಟರ್ ಆಗತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋದು 1.5 ಮೀಟರ್ ಆಗತ್ತೆ. ಅಂಡ್ ನಿಮ್ಗೆ ಫ್ಲೇರ್ ಬೇಕು ಅಂದ್ರೆ 2 ಮೀಟರ್ ಯೂಸ್ ಮಾಡ್ಕೋಬಹುದು. ಅಂಡ್ ಸ್ಲೀವ್ಸ್ಗೆ 22 ಇಂಚಸ್ ತಗೊಂಡಿದ್ದೀನಿ. 22-21 ಇಂಚ್ ಈ ತರ ತಗೋಬಹುದು. 1/2 ಮೀಟರ್ ಆದ್ರೆ ಆಗುತ್ತೆ ಸ್ಲೀವ್ಸ್ಗೆ. ಅಂಡ್ ಕಂಪ್ಲೀಟ್ ಇದೆಲ್ಲ ಕಟಿಂಗ್ ಎಲ್ಲ ಆದ್ಮೇಲೆ ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದನ್ನ ನೀವು ಕುರ್ತಿಗೆ ಬಾಟಮ್ ಪಾರ್ಟ್ಗೆ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಇದಕ್ಕೆ ನಾರ್ಮಲ್ ಪ್ಲೀಟ್ಸ್ ಎಲ್ಲ ಸ್ಟಿಚಿಂಗ್ ಮಾಡ್ಕೊಂತೀವಲ್ಲ, ಇದಕ್ಕೆ ಹೆಚ್ಚು ಕಮ್ಮಿ ಬಂದ್ರು ಅಡ್ಜಸ್ಟ್ ಮಾಡ್ಕೋಬಹುದು. ಅದಕ್ಕೆ ಕಂಪ್ಲೀಟ್ ಆಗಿ ದುಪ್ಪಟ್ಟ ಸ್ಲೀವ್ಸ್ ಇದಕ್ಕೆಲ್ಲ ಆದ್ಮೇಲೆ ಪ್ಯಾಂಟ್ಗೆಲ್ಲ ಆದ್ಮೇಲೆ ರಿಮೈನಿಂಗ್ ಫ್ಯಾಬ್ರಿಕ್ ನೀವು ಬಾಟಮ್ ಪಾರ್ಟ್ಗೆ ಯೂಸ್ ಮಾಡ್ಕೋಬಹುದು. ಇವಾಗ ಫಸ್ಟ್ ನಾನು ಕುರ್ತಿ ಪಾರ್ಟ್ಗೆ ಬಾಡಿ ಪಾರ್ಟ್ ಏನಿದೆ ಅದನ್ನ ಕಟ್ ಮಾಡಿ ತೋರಿಸ್ತೀನಿ. ಸೊ ನಾನು ಲೈನಿಂಗ್ ಪಾರ್ಟ್ ತಗೊಂಡಿದ್ದೀನಿ. ಫ್ಯಾಬ್ರಿಕ್ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ 29.5 ಇಂಚಸ್ ಅಂಡ್ 24 ಇಂಚಸ್ ಈ ರೀತಿ ವಿಡ್ತ್ ಲೆಂತ್ ಎಲ್ಲ ತೋರಿಸಿದ್ದೀನಿ. ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಅದನ್ನ ನೋಡ್ಕೊಂಡು ನೀವು ಈ ರೀತಿ ಕಟ್ ಮಾಡ್ಕೋಬೇಕು. ಸೊ ಲೈನಿಂಗ್ ಫ್ಯಾಬ್ರಿಕ್ ಫಸ್ಟ್ ಕಟ್ ಮಾಡಿ ತೋರಿಸ್ತೀನಿ. ಸೊ ನೀವು ಯಾವತ್ತೇ ಆಗ್ಲಿ ಬಾಡಿ ಪಾರ್ಟ್ ಕಟ್ ಮಾಡಿದಾಗ ಲೈನಿಂಗ್ ಯೂಸ್ ಮಾಡ್ಕೋಬೇಕು. ಲೈನಿಂಗ್ ಕಟ್ ಮಾಡ್ಕೊಂಡು ಮತ್ತೆ ಮೇನ್ ಫ್ಯಾಬ್ರಿಕ್ ತಗೋಬೇಕು. ನೋಡಿ ಲೆಂತ್ ಬಂದು 14.5 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 12 ಇಂಚಸ್ ತಗೊಂಡಿದ್ದೀನಿ. ಅಂಡ್ ಇಲ್ಲಿ ನಾನು ಶೋಲ್ಡರ್ ಲೆಂತ್ 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ ಅಂಡ್ ಹಾರ್ಮ್ ವಾಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಹಾರ್ಮ್ ಶೇಪ್ ಏನಿದೆ ಅದನ್ನ ತೆಗ್ದಿದ್ದೀನಿ. ಸೊ ಇದು ಬಂದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಅವ್ರಿಗೆ ಕರೆಕ್ಟ್ ಆಗಿ ಆಗತ್ತೆ. ಸೊ ಸ್ಮಾಲ್ ಸೈಜ್ ಕೂಡ ಸ್ವಲ್ಪ ಇದೇ ಮೆಜರ್ಮೆಂಟ್ಸ್ ಇರುತ್ತೆ, ಅವರು ಸೈಡ್ ಫಿಟ್ಟಿಂಗ್ ಎಲ್ಲ ಮಾಡ್ಕೊಂಡ್ರೆ ಅವರಿಗೂ ಆಗತ್ತೆ. ಇಲ್ಲಿ ನಾನು ನೆಕ್ ಲೆಂತ್ 3.5 ಇಂಚಸ್ ಇಟ್ಟಿದ್ದೀನಿ. ನಿಮ್ಗೆ ಸ್ವಲ್ಪ ವಿಡ್ತ್ ಜಾಸ್ತಿ ಅನ್ಸಿದ್ರೆ 3 ಇಂಚಸ್ ಕೂಡ ಇಟ್ಕೋಬಹುದು. ಅಂಡ್ ಫ್ರಂಟ್ ನೆಕ್ ಸ್ವಲ್ಪ ಡೀಪ್ ಇಟ್ಟಿದ್ದೀನಿ. ಸೊ 5.5 ಇಂಚಸ್ ಇಟ್ಕೊಂಡಿದ್ದೀನಿ. ನಿಮ್ಗೆ ಸ್ವಲ್ಪ ಕಮ್ಮಿ ಬೇಕು, ಹೈ ನೆಕ್ ಬೇಕು ಅಂದ್ರೆ 4.5 4 ಇಂಚಸ್ ಈ ರೀತಿ ಇಟ್ಕೋಬಹುದು. ಅಂಡ್ ವೇಸ್ಟ್ ಪಾರ್ಟ್ ಬಂದು 11.5 ಇಂಚಸ್ ಇಟ್ಟಿದ್ದೀನಿ.
ಸೊ ಈ ರೀತಿ ಕಂಪ್ಲೀಟ್ ಆಗಿ ಮಾರ್ಕಿಂಗ್ ಮಾಡ್ಕೊಂಡು ಈ ಕಡೆ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು. ಸೊ ನೀವು ಇಲ್ಲೇ ಮಾರ್ಕಿಂಗ್ ಮಾಡ್ಕೋಬಹುದು. ಫ್ರಂಟ್ ಸೈಡ್ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲ ನೀವು ಸಪರೇಟ್ ಆಗಿ ಕೂಡ ಮಾರ್ಕಿಂಗ್ ಮಾಡ್ಕೋಬಹುದು. ಬಟ್ ಒಂದೇ ಸಲ ಮಾರ್ಕಿಂಗ್ ಮಾಡ್ಕೊಂಡ್ರೆ ಬೆಟರ್. ಇಲ್ಲಿ ನಾನು ಮಾರ್ಕಿಂಗ್ ಮಾಡಿದೆ ನೋಡಿ. ಇಲ್ಲಿ ನಾನು ಫ್ರಂಟ್ ಸೈಡ್ 4 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು ಫ್ರಂಟ್ ಸೈಡ್. ಇದನ್ನ ಸಪರೇಟ್ ಮಾಡಿದಾಗ ಕಟ್ ಮಾಡ್ಕೋಬೇಕು. ನಿಮ್ಗೆ ಇನ್ನೂ ಸ್ವಲ್ಪ ಹೈ ಬೇಕು ಅಂದ್ರೆ ಆಲಿಯಾ ಕಟ್ ಟೈಪ್. ಸೊ 5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೋಬೇಕು. ನಾನು ನಾರ್ಮಲ್ ಆಗಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೆಳಗಡೆಗೆ ಇರ್ಲಿ ಅಂತ. ಅದಕ್ಕೆ ನಾನು ಜಸ್ಟ್ 4 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ ಅಷ್ಟೇ. ಸೊ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದ್ರೆ 5 ಇಂಚಸ್ ಈ ರೀತಿ ತಗೋಬಹುದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲ ನಿಮ್ಗೆ ನಾರ್ಮಲ್ ಕುರ್ತಿ ಬೇಕು ಅಂದ್ರೆ ಇದೇನು ಕಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ನಾರ್ಮಲ್ ಆಗಿ ನೀವು ಸ್ಟಿಚಿಂಗ್ ಮಾಡ್ಕೋಬಹುದು. ಸೊ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಕಡೆ ಆರ್ಮ್ ಶೇಪ್ ಕಡೆ ಏನಿದೆ ಫ್ಯಾಬ್ರಿಕ್ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಕಟ್ ಮಾಡ್ಕೊಂಡು ಎರಡು ಪೀಸಸ್ ಏನಿದೆ ಸೊ ಇದನ್ನ ಸಪರೇಟ್ ಮಾಡ್ಕೋಬೇಕು. ಈ ಕಡೆ ಬಂದು ಫ್ರಂಟ್ ಪಾರ್ಟ್ ಅಂಡ್ ಈ ಕಡೆ ಬಂದು ಬ್ಯಾಕ್ ಪಾರ್ಟ್. ಫ್ರಂಟ್ ಪಾರ್ಟ್ ಆಲ್ರೆಡಿ ನಾನು ಮಾರ್ಕಿಂಗ್ ಮಾಡಿದ್ದೀನಲ್ಲ. ಬ್ಯಾಕ್ ಪಾರ್ಟ್ ಸೇಮ್ ಬರುತ್ತೆ. ನೆಕ್ ಲೆಂತ್ 3.5 ಇಂಚಸ್ ಇಟ್ಟಿದ್ದೀನಿ. ಅಂಡ್ ಬ್ಯಾಕ್ ಸೈಡ್ ಅಷ್ಟೇ ಡೀಪ್ ಏನು ಅಷ್ಟೊಂದು ಬೇಕಾಗಿಲ್ಲ. ಜಸ್ಟ್ ನಾರ್ಮಲ್ ಆಗಿ ಇಡ್ತಾ ಇದ್ದೀನಿ 3.5 ಇಂಚಸ್. ನಿಮ್ಗೆ ಕೀ ಹೋಲ್ ನೆಕ್ ಈ ತರ ಬೇಕು ಅಂದ್ರೆ ಒಂದು 4 ಇಂಚಸ್ ಡೌನ್ಗೆ ಇಟ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೋಬಹುದು. ಬಟ್ ಏನು ಬೇಕಾಗಿಲ್ಲ, ನಾರ್ಮಲ್ ಆಗಿ ಇಟ್ಕೊಂಡ್ರೇನೆ ಚೆನ್ನಾಗಿರೋದು. ಅದಕ್ಕೆ 3.5 ಇಂಚಸ್ಗೆ ಇಟ್ಕೊಂಡು ನಾನು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡಿದ್ದೀನಿ. ಹಾಗೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಏನಿದೆ ನೆಕ್ ಪಾರ್ಟ್ ಕಟ್ ಮಾಡಿದ್ದೀನಿ. ಫ್ರಂಟ್ ಸೈಡ್ ಒಂದು 1/2 ಇಂಚು ಹಾರ್ಮ್ ಶೇಪ್ ಕಟ್ ಮಾಡ್ಕೋಬೇಕು. ಸೊ ಇದು ಕಟಿಂಗ್ ಎಲ್ಲ ಆದ್ಮೇಲೆ ಫ್ರಂಟ್ ಸೈಡ್ ನಾನು ಏನ್ ಮಾರ್ಕಿಂಗ್ ಮಾಡಿದ್ದೀನಿ ಆಲಿಯಾ ಕಟ್ ಅಂತ ಹೇಳಿದೆ ಅಲ್ವಾ, ಸೊ ಆ ಕ್ರಾಸ್ ಆಗಿ ಅದನ್ನು ಕೂಡ ನೀವು ಮಾರ್ಕ್ ಮಾಡ್ಕೋಬಹುದು. ಸೊ ನೀವು ಸ್ಟಿಚಿಂಗ್ ಮಾಡಿದಾಗ ಇನ್ನೂ ಸ್ವಲ್ಪ ಮೇಲ್ಗಡೆ ಬೇಕು ಅಂದ್ರೆ ಕಟ್ ಮಾಡ್ಕೊಂಡು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ನಾನು ನಾರ್ಮಲ್ ಆಗಿ ಇಟ್ಟಿದ್ದೀನಿ. ಸೊ ನೋಡಿ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದನ್ನ ಕಟ್ ಮಾಡಿದ್ದೀನಿ. ಇವಾಗ ನಾನು ದುಪ್ಪಟ್ಟ ಯೂಸ್ ಮಾಡ್ತಾ ಇದ್ದೀನಿ. ಬಾಡಿ ಪಾರ್ಟ್ಗೆ ದುಪ್ಪಟ್ಟ ಫ್ಯಾಬ್ರಿಕ್ ಅಲ್ಲೇ ಯೂಸ್ ಮಾಡ್ಕೊಂತೀನಿ ಫ್ಯಾಬ್ರಿಕ್. ಇಲ್ಲಿ ನಾನು ಫಸ್ಟ್ ಅಲ್ಲಿ ದುಪ್ಪಟ್ಟಾಗೆ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, 2 ಮೀಟರ್ ಮೇಲೆ ಒಂದು 5 ಇಂಚಸ್ ಎಕ್ಸ್ಟ್ರಾ ತಗೊಂಡಿದ್ದೆ. ಸೊ ಇದೇ ಫ್ಯಾಬ್ರಿಕ್ ನ ಯೂಸ್ ಮಾಡ್ಕೊಂಡು ಬಾಡಿ ಪಾರ್ಟ್ಗೆ ಕಟ್ ಮಾಡ್ಕೋಬೇಕು. ನೀವು ಫಸ್ಟ್ ಅಲ್ಲೇ ಈ ರೀತಿ ಸಪರೇಟ್ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಇರತ್ತೆ. ಇಲ್ಲ ನೀವು ಇದೇ ಫ್ಯಾಬ್ರಿಕ್ ಅಲ್ಲೇ ಸಪರೇಟ್ ಆಗಿ ಕೂಡ ಕಟ್ ಮಾಡ್ಕೋಬಹುದು. ಬಟ್ ಕಂಪ್ಲೀಟ್ ಪ್ಯಾಂಟ್ಗೂನು ಹೆಚ್ಚು ಕಮ್ಮಿ ಬರತ್ತೆ. ಅದಕ್ಕೆ ನಾನು ದುಪ್ಪಟ್ಟಲ್ಲೇ ವಿಡ್ತ್ ಜಾಸ್ತಿ ಇರತ್ತಲ್ಲ, ಸೊ ಅದಕ್ಕೆ ಬಾಡಿ ಪಾರ್ಟ್ಗೆ ಅದರಲ್ಲೇ ಯೂಸ್ ಮಾಡ್ಕೊಂತಾ ಇದ್ದೀನಿ. ಸೊ ಸ್ಲೀವ್ಸ್ಗೂ ಆಗತ್ತೆ. ಅದು ವಿಡ್ತ್ ಜಾಸ್ತಿ ಇರತ್ತೆ, ಆಲ್ಮೋಸ್ಟ್ 2 ಮೀಟರ್ ಮೇಲೆ ಇರತ್ತಲ್ವಾ. ಸೊ ಸ್ಲೀವ್ಸ್ಗೂ ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಜಾಸ್ತಿನೇ ಇದೆ ಫ್ಯಾಬ್ರಿಕ್. ಅದಕ್ಕೆ ಸ್ಲೀವ್ಸ್ಗೆ ನಾನು ಫುಲ್ ಸ್ಲೀವ್ಸ್ಗೆ ಅಂತ ಸಪರೇಟ್ ಮಾಡಿದ್ದೀನಿ. ಸೊ ನೀವು ದುಪ್ಪಟ್ಟ ಯಾವತ್ತೇ ಆಗ್ಲಿ ಸ್ವಲ್ಪ ವಿಡ್ತ್ ಕಮ್ಮಿ ಕಟ್ ಮಾಡ್ಕೊಂಡ್ರೆ ಅದು ವೇರ್ ಮಾಡೋದಕ್ಕೆ ನಮಗೆ ಕಂಫರ್ಟ್ ಇರತ್ತೆ. ನೋಡಿ ನಾನು ಕಂಪ್ಲೀಟ್ ಆಗಿ ಇದು ಕಟಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಎರಡೂನು ಬೋತ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಏನಿದೆ ಅದು ನೆಕ್ ಪಾರ್ಟ್ ಎಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಫ್ರಂಟ್ ಸೈಡ್ ಮಾತ್ರ ಓನ್ಲಿ ನೆಕ್ ಪಾರ್ಟ್ ಮತ್ತೆ ಈ ವೇಸ್ಟ್ ಪಾರ್ಟ್ ಏನಿದೆ ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಲೈನಿಂಗ್ ಪಾರ್ಟ್. ನೋಡಿ ಕಂಪ್ಲೀಟ್ ಆಗಿ ನಾನು ಲೈನಿಂಗ್ ಏನಿದೆ ಅದನ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದು ಅಟ್ಯಾಚ್ ಮಾಡ್ಕೊಂಡು ನೆಕ್ ಪಾರ್ಟ್ ನೀಟಾಗಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಜಸ್ಟ್ ಅದ್ರ ಮೇಲೆ ಸ್ಟಿಚಸ್ ಹಾಕೋಬೇಕು. ನೋಡಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಓನ್ಲಿ ಫ್ರಂಟ್ ಸೈಡ್ ಮಾತ್ರ ವೇಸ್ಟ್ ಪಾರ್ಟ್ ಕೂಡ ಅಟ್ಯಾಚ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ನೀವು ನಾರ್ಮಲ್ ಆಗಿ ಸ್ಟಿಚಿಂಗ್ ಮಾಡ್ಕೊಂತೀವಿ ಅಂದ್ರೆ ಅದನ್ನ ಅಟ್ಯಾಚ್ ಮಾಡೋ ಅವಶ್ಯಕತೆ ಏನು ಇರಲ್ಲ. ನೀವು ನಾರ್ಮಲ್ ಆಗಿ ಸ್ಟಿಚಿಂಗ್ ಮಾಡ್ಕೋಬಹುದು. ನೋಡಿ ಬ್ಯಾಕ್ ಸೈಡ್ ಕೂಡ ನೀಟಾಗಿ ಅದೇ ತರನೇ ಸ್ಟಿಚಿಂಗ್ ಮಾಡಿದ್ದೀನಿ. ಸೊ ಇವಾಗ ಫ್ರಂಟ್ ಪಾರ್ಟ್ ತೋರಿಸ್ಕೊಡ್ತೀನಿ. ಇದಕ್ಕೆ ಟಕ್ಸ್ ಎಲ್ಲ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಫ್ರಂಟ್ ಪಾರ್ಟ್ ತಗೊಂಡಿದ್ದೀನಿ. ಇದಕ್ಕೆ ಟಕ್ಸ್ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ಸೊ ಯಾಕಂದ್ರೆ ಇದನ್ನ ಮಾರ್ಕಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ನಮ್ಗೆ ವೇರ್ ಮಾಡೋದಕ್ಕೆ ಕಂಫರ್ಟ್ ಇರುತ್ತೆ. ಅದಕ್ಕೆ ಇದನ್ನ ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಇದನ್ನ 2 ಫೋಲ್ಡಿಂಗ್ ಮಾಡಿದ್ದೀನಿ. 2 ಫೋಲ್ಡಿಂಗ್ ಮಾಡ್ಕೊಂಡು 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಸೊ ಇದು ವಿಡ್ತ್ ಬರುತ್ತೆ 3.5 ಇಂಚಸ್ ಅಂಡ್ ಲೆಂತ್ ಬಂದು 2 ಇಂಚಸ್ ತಗೊಂಡಿದ್ದೀನಿ. ನೀವು ನಾರ್ಮಲ್ ಇದು ಆಲಿಯಾ ಕಟ್ ಅಲ್ಲ ನಾನು ಮಾರ್ಕಿಂಗ್ ಮಾಡಿ ತೋರಿಸಿರೋದು. ಅದಕ್ಕೆ ಲೆಂತ್ ಕಮ್ಮಿನೇ ಬರುತ್ತೆ, 2 ಇಂಚಸ್ ಬರುತ್ತೆ. ನೀವು ಕಟಿಂಗ್ ಏನು ಇಲ್ದಿರ ನಾರ್ಮಲ್ ಆಗಿ ಸ್ಟಿಚಿಂಗ್ ಮಾಡ್ಕೊಂತೀವಿ ಅಂದ್ರೆ ಲೆಂತ್ 4 ಇಂಚಸ್ ಬರುತ್ತೆ. ಸೊ ಈ ರೀತಿ ನೀವು ನೋಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು, ಸಾರಿ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ನಾನು ಇದು ಟಕ್ಸ್ ಏನಿದೆ ಅದನ್ನ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಫ್ರಂಟ್ ಸೈಡ್ ಟಕ್ಸ್ ಸ್ಟಿಚಿಂಗ್ ಮಾಡಿದಾಗ ಸ್ವಲ್ಪ ಒಂದು 1 ಇಂಚು 1.5 ಈ ರೀತಿ ಜಾಸ್ತಿ ಹಿಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಅವಾಗ ನಿಮ್ಗೆ ಚೆಸ್ಟ್ ಪಾರ್ಟ್ ಹತ್ರ ಸ್ವಲ್ಪ ಅಗಲ ಬರುತ್ತೆ ಅಂಡ್ ವೇರ್ ಮಾಡೋದಕ್ಕೂ ಕಂಫರ್ಟ್ ಇರುತ್ತೆ. ಸೊ ಇದು ಟಕ್ಸ್ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಈ ಪಟ್ಟಿ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ನಿಮ್ಮ ಹತ್ರ ಇನ್ನು ಡಿಫ್ರೆಂಟ್ ಟೈಪ್ ಆಫ್ ಬಾರ್ಡರ್ಸ್ ಇದ್ರೆ ಅದನ್ನು ಕೂಡ ನೀವು ಅಟ್ಯಾಚ್ ಮಾಡ್ಕೋಬಹುದು. ನಾನು ನಾರ್ಮಲ್ ಇದು ಸಮೋಸ ಲೇಸ್ ಬಾರ್ಡರ್ ಅಂತಾರೆ.
ಸೊ ಇದನ್ನ ಚೂಸ್ ಮಾಡ್ಕೊಂಡು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಅಂಡ್ ಬ್ಯಾಕ್ ಸೈಡ್‌ಗೂನು ಟಕ್ಸ್ ಸ್ಟಿಚಿಂಗ್ ಮಾಡಿದ್ದೀನಿ. ಈ ರೀತಿ ಬ್ಯಾಕ್ ಸೈಡು ಟಕ್ಸ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ಕಂಫರ್ಟ್ ಇರತ್ತೆ ವೇರ್ ಮಾಡೋದಿಕ್ಕೆ ಅಂಡ್ ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ಸೊ ಅದು ಆಪ್ಷನಲ್ಲು ಬ್ಯಾಕ್ ಸೈಡ್‌ದು ಬಟ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು. ಇವಾಗ ಕುರ್ತಿ ಬಾಟಮ್ ಪಾರ್ಟ್ ತೋರಿಸ್ತೀನಿ. ಸೊ ಕುರ್ತಿ ಬಾಟಮ್ ಪಾರ್ಟ್ ಕಟಿಂಗ್ ತೋರಿಸ್ಕೊಡ್ತೀನಿ. ಫಸ್ಟ್ ಅಲ್ಲಿ ಹೇಳ್ದೆ ಅಲ್ವಾ ಕುರ್ತಿ ಪಾರ್ಟ್‌ದು ನಾನು ಸಪರೇಟ್ ಆಗಿ ಕಟ್ ಮಾಡಿದ್ದೆ ಅಲ್ವಾ ರಿಮೈನಿಂಗ್ ಫ್ಯಾಬ್ರಿಕ್ಕು. ಸೊ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಲೆಂತ್ ನೀವು ನೋಡ್ಕೋಬೇಕು. ಲೆಂತ್ ನಾನು 30 ಇಂಚಸ್ ತಗೊಂಡಿದ್ದೀನಿ. ನಿಮ್ಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೀವು ಮಾರ್ಕಿಂಗ್ ಮಾಡ್ಕೋಬಹುದು. ಸೊ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿದ್ದೀನಿ. 30 ಇಂಚಸ್ ತಗೊಂಡಿದ್ದೀನಿ. ಯಾಕಂದ್ರೆ ಇದಕ್ಕೆ ಪ್ಲಾಜೋ ಎಲ್ಲ ಯೂಸ್ ಮಾಡ್ಕೊಂತೀವಲ್ಲ ಅದಕ್ಕೆ ಜಸ್ಟ್ ನಾರ್ಮಲ್ ಆಗಿ ಇಟ್ಟಿದ್ದೀನಿ. ಜಸ್ಟ್ ಇದನ್ನ 2 ಪೀಸಸ್ ಆಗಿ ಡಿವೈಡ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಈ ರೀತಿ ಪ್ಲೀಟ್ಸ್ ತರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ ಪ್ಲೀಟ್ಸ್ ಏನಿದೆ ಅದು. ಸೊ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ 2 ಪೀಸಸ್ನು ನೀಟಾಗಿ ಒಂದೇ ಲೆಂತ್ ಇರೋ ತರ ನೋಡ್ಕೊಂಡು ನೀವು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಅಷ್ಟೇ ವೇಸ್ಟ್ ಪಾರ್ಟ್‌ಗೆ ಕರೆಕ್ಟ್ ಆಗಿ ಬರೋ ತರ ನಿಮ್ಮ ಬಾಡಿ ಪಾರ್ಟ್ ಇರೋದಲ್ವಾ ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಈ ರೀತಿ ಲೆಂತ್ ನೋಡ್ಕೊಂಡು ಪ್ಲೀಟ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಲೈನಿಂಗ್ ಕಟಿಂಗ್ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಲೈನಿಂಗ್ 2 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಇದನ್ನ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ನಮ್ಮ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಇರುತ್ತಲ್ವಾ ಸೊ ಅದನ್ನ ಇಟ್ಕೊಂಡು ಇದ್ರ ಮೇಲೆ ವೇಸ್ಟ್ ಪಾರ್ಟ್ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ಮೆಜರ್ಮೆಂಟ್ಸ್ ಏನು ನಾರ್ಮಲ್ ಆಗಿ ಸಪರೇಟ್ ಆಗಿ ಮಾರ್ಕಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನಮ್ಮ ಹತ್ರ ಇರೋ ಬಾಡಿ ಪಾರ್ಟ್ ಇರುತ್ತಲ್ವಾ ಅದನ್ನ ಇದ್ರ ಮೇಲೆ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕು ಅಷ್ಟೇ. ಸೊ ಇದು ಫ್ರಂಟ್ ಸೈಡ್ ಒಂಥರ ಬರುತ್ತೆ ಬ್ಯಾಕ್ ಸೈಡು ಸಪರೇಟ್ ಬೇರೆ ತರ ಬರುತ್ತೆ. ಅದನ್ನ ಸಪರೇಟ್ ಕಟ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡು ನಾರ್ಮಲ್ ಆಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು 1 ಇಂಚು ಒಂದು ಹಾಫ್ ಇಂಚು ಡೌನ್‌ಗೆ ಇಟ್ಟಿದ್ದೀನಿ. ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇಲ್ದಿರ ಚೆನ್ನಾಗಿ ಬರುತ್ತೆ. ನೋಡಿ ನಾನು ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಸೊ ಈ ಕಡೆ ಸ್ವಲ್ಪ ಅಂಬ್ರೆಲಾ ಕಟ್ ತರ ಬರೋ ತರ ನೀವು ಕಟ್ ಮಾಡ್ಕೋಬೇಕು. ಅಂಡ್ ಲೆಂತ್ ಏನು ತೋರಿಸ್ತಾ ಇಲ್ಲ. ಲೆಂತ್ ನೀವು ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೋಬಹುದು. ಇದು ಮೇನ್ ಫ್ಯಾಬ್ರಿಕ್ ಇರತ್ತಲ್ವಾ ಅದಕ್ಕೆ ಸ್ವಲ್ಪ ಒಂದು ಹಾಫ್ ಇಂಚು ಇಲ್ಲ 1 ಇಂಚು ಮೇಲ್ಗಡೆಗೆ ಹೋಗೋ ತರ ನೀವು ಕಟ್ ಮಾಡ್ಕೋಬೇಕು. ಇಲ್ಲೇನು ಕಟ್ ಮಾಡ್ತಿಲ್ಲ ಯಾಕಂದ್ರೆ ಫ್ರಂಟ್ ಸೈಡು ಬೇರೆ ತರ ಬರುತ್ತೆ. ಸೊ ಅದೆಲ್ಲ ಕಟಿಂಗ್ ಎಲ್ಲ ಆದ್ಮೇಲೆ ನೀವು ಕಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ ಇವಾಗ ಫ್ರಂಟ್ ಸೈಡ್ ತಗೊಂಡಿದ್ದೀನಿ. ಜಸ್ಟ್ ಫ್ರಂಟ್ ಸೈಡ್ ಏನಿದೆ ನಾನು ಈ ಆಲಿಯಾ ಕಟ್ ಅಂತ ಹೇಳ್ದೆ ಅಲ್ವಾ ಅಲ್ಲಿಗೆ ಇಟ್ಕೊಂಡು ಇದನ್ನ ಈ ಡೌನ್‌ಗೆ ಬರೋ ತರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇದ್ರ ಮೇಲೆ ಇಟ್ಟಿದ್ದೀನಿ. ಜಸ್ಟ್ ಒಂದು 2 ಇಂಚು ಇಲ್ಲ 2 1/2 ಇಂಚು ಈ ರೀತಿ ಡೌನ್‌ಗೆ ಬರುತ್ತೆ. ಈ ರೀತಿ ಕ್ರಾಸ್ ಆಗಿ ಬರೋ ತರ ನೀವು ಕಟ್ ಮಾಡ್ಕೋಬೇಕು. ಓನ್ಲಿ ಫ್ರಂಟ್ ಸೈಡ್ ಮಾತ್ರ. ನೋಡಿ ನಾನು ಕಟ್ ಮಾಡಿದ್ದೀನಿ. ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಫ್ರಂಟ್ ಸೈಡು ಬ್ಯಾಕ್ ಸೈಡು ಸಪರೇಟ್ ಬರುತ್ತೆ. ಈ ರೀತಿ ನೀವು ಫ್ರಂಟ್ ಸೈಡೇ ಸಪರೇಟ್ ಆಗಿ ಕಟ್ ಮಾಡ್ಕೋಬೇಕು. ಇವಾಗ ಮೇನ್ ಫ್ಯಾಬ್ರಿಕ್ ಇರತ್ತಲ್ವಾ ಆಲ್ರೆಡಿ ನಾನು ಪ್ಲೀಟ್ಸ್ ಸ್ಟಿಚಿಂಗ್ ಮಾಡಿದ್ದೀನಲ್ಲ ಜಸ್ಟ್ ಅದನ್ನ ಇದ್ರ ಮೇಲೆ ಇಟ್ಕೊಂಡು ಈ ಲೈನಿಂಗ್ ಏನಿದೆ ಸೊ ಅದಕ್ಕೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗೋ ತರ ನೀವು ಪ್ಲೀಟ್ಸ್ ಮೇಲೆ ಸ್ಟಿಚಸ್ ಹಾಕೋಬೇಕು. ಇದು ಮಿಷನ್ ಮೇಲೆ ಸ್ಟಿಚಿಂಗ್ ಮಾಡಿದಾಗ ನಿಮ್ಗೆ ಐಡಿಯಾ ಬರುತ್ತೆ. ಜಸ್ಟ್ ಈ ರೀತಿ 2 ಫೋಲ್ಡಿಂಗ್ ಮಾಡ್ಕೊಂಡು ಸೆಂಟರ್ ಅಲ್ಲಿ ಇಟ್ಕೊಂಡು ಸೊ ಇದು ಅಷ್ಟೇ ಸೇಮ್ ಲೈನಿಂಗ್ ನಾನು ಯಾವ ರೀತಿ ಸ್ವಲ್ಪ ಡೌನ್‌ಗೆ ಕ್ರಾಸ್ ಆಗಿ ಕಟ್ ಮಾಡಿದೆ ಸೊ ಅದೇ ಮೆಥಡ್ ಅಲ್ಲಿ ನೀವು ಕಟಿಂಗ್ ಮಾಡ್ಕೊಂಡು ಪ್ಲೀಟ್ಸ್ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು ಲೈನಿಂಗ್ ಅಟ್ಯಾಚ್ ಆಗೋ ತರ. ನೋಡಿ ನಾನು ಸ್ಟಿಚಿಂಗ್ ಮಾಡ್ತಾ ಕಟಿಂಗ್ ಮಾಡ್ತಾ ಇದ್ದೀನಿ ಈ ರೀತಿ. ಸೊ ಇದು ಕಟ್ ಮಾಡಿದಾಗ ಆಲ್ರೆಡಿ ಸ್ಟಿಚಿಂಗ್ ಮಾಡಿರೋ ಪ್ಲೀಟ್ಸ್ ಏನಿದೆ ಅದು ಸ್ವಲ್ಪ ರಿಮೂವ್ ಆಗತ್ತೆ. ಜಸ್ಟ್ ನೀವು ಈ ಲೈನಿಂಗು ಇದು 2 ಅಟ್ಯಾಚ್ ಮಾಡಿದಾಗ ಪ್ಲೀಟ್ಸು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಹಾಗೆ ಲೈನಿಂಗ್ ಲೆಂತ್ ಕೂಡ ನಾನು ಕಮ್ಮಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಈ ರೀತಿ ನಮ್ಮ ಮೇನ್ ಫ್ಯಾಬ್ರಿಕ್‌ಗೆ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ನೋಡ್ಕೊಂಡು ನೀವು ಸ್ವಲ್ಪ ಒಂದು 1 ಇಂಚು 2 ಇಂಚು ಸೊ ಮೇಲ್ಗಡೆಗೆ ಬರೋ ತರ ನೀವು ಲೈನಿಂಗು ಕಟ್ ಮಾಡ್ಕೋಬೇಕು. ಹಾಗೆ ಬ್ಯಾಕ್ ಸೈಡು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ಏನು ನಾರ್ಮಲ್ ಆಗಿ ನಾನು ಫಸ್ಟಲ್ಲಿ ಏನು ಕಟ್ ಮಾಡಿದ್ದೆ ಅದೇ ತರ ಇಟ್ಕೊಂಡು ನೀವು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಸೈಡು ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ ಲೈನಿಂಗು. ಸೊ ಇವಾಗ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಏನು ಇಲ್ಲ ಜಸ್ಟ್ ಅದಕ್ಕೆ ಅಟ್ಯಾಚ್ ಆಗೋ ತರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಬೋತ್ ಬಾಟಮು ಅಂಡ್ ಬಾಡಿ ಪಾರ್ಟ್ ಎರಡೂನು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೀವು ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಮಾಡಿದಾಗ ಜಸ್ಟ್ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಬಾರ್ದು. ಸೊ ಅದನ್ನ ನೋಡ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಇದನ್ನ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಸೊ ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ನಾನು ಲೆಂತ್ ಫಸ್ಟ್ ಅಲ್ಲೇ ಹೇಳ್ದೆ ಅಲ್ವಾ 22 ಇಂಚಸ್ ಸಪರೇಟ್ ಮಾಡ್ಕೊಂಡಿದ್ದೆ. ಸೊ ವಿಡ್ತ್ ಒಂದು 10.5 ಈ ರೀತಿ ಇದ್ರೆ ಆಗತ್ತೆ. ಸೊ ಈ ಕಡೆ ಸ್ಲೀವ್ ಶೇಪ್ ತೆಗೆಯೋದಕ್ಕೆ 2.5 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಅಂಡ್ ಈ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡೋದಕ್ಕೆ 7 ಇಂಚಸ್‌ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನಾರ್ಮಲ್ ಸ್ಲೀವ್ಸ್ ಅಲ್ಲ ಫುಲ್ ಸ್ಲೀವ್ಸ್ ತರ ಬರುತ್ತೆ. ನಿಮ್ಗೆ ಬೇಕು ಅಂದ್ರೆ 3/4 ಸ್ಲೀವ್ ಇಲ್ಲ ನಾರ್ಮಲ್ ಸ್ಲೀವ್ಸ್ ತರ ಕೂಡ ನೀವು ಅಟ್ಯಾಚ್ ಮಾಡ್ಕೋಬಹುದು. ಸೊ ದುಪ್ಪಟ್ಟ ಸೈಡ್ ಇನ್ನೂ ಫ್ಯಾಬ್ರಿಕ್ ಮಿಕ್ಕತ್ತೆ. ಸೊ ಅದು ವಿಡ್ತ್ ಜಾಸ್ತಿ ಇರತ್ತಲ್ವಾ ಅದನ್ನು ಕೂಡ ನೀವು ಸ್ಲೀವ್ಸ್‌ಗೆ ಯೂಸ್ ಮಾಡ್ಕೋಬಹುದು.
ಸೊ ಅದು ನಿಮ್ಮ ಇಷ್ಟ. ಅಂಡ್ ಇಲ್ಲಿ ಕಂಪ್ಲೀಟ್ ಸ್ಲೀವ್ಸ್ ಎಲ್ಲ ರೆಡಿ ಆದ್ಮೇಲೆ ನಮ್ಮ ಮೇನ್ ಫ್ಯಾಬ್ರಿಕ್ ಇರತ್ತಲ್ವಾ ಬಾಡಿ ಪಾರ್ಟ್ದು ಅದು ನೀಟಾಗಿ ಶೋಲ್ಡರ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಂಡು ಎರಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಕುರ್ತಿ ರೆಡಿ ಆಗತ್ತೆ. ಸೊ ಜಸ್ಟ್ ಇದನ್ನ ನೀಟಾಗಿ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡು ಈ ಸೈಡ್ ಅಲ್ಲಿ ಏನಿದೆ ಅದು ಅಟ್ಯಾಚ್ ಮಾಡ್ಕೊಂಡ್ರೆ ಕುರ್ತಿ ಏನಿದೆ ಕಂಪ್ಲೀಟ್ ಆಗಿ ರೆಡಿ ಆಗತ್ತೆ. ಮತ್ತೆ ಪ್ಲಾಜೋ ಪ್ಯಾಂಟ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆಲ್ರೆಡಿ ಸೇಮ್ ಸಾರಿಯಲ್ಲಿ ನಾನು ಯೂಸ್ ಮಾಡಿ ತೋರಿಸಿದ್ದೀನಿ. ಇದು ತೋರಿಸಿಲ್ಲ. ಸೊ ಬೇರೆ ತರ ಸ್ಯಾರಿ ಯೂಸ್ ಮಾಡಿ ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ಮೆಥಡ್ ಒಂದೇ ತರ ಇರತ್ತೆ. ಸೊ ಬೇಕು ಅಂದ್ರೆ ಹೋಗಿ ಚೆಕ್ ಮಾಡಿ ನೋಡಿ. ಅಂಡ್ ದುಪಟ್ಟ ನಾನು ಫಸ್ಟ್ ಅಲ್ಲಿ ಹೇಳ್ದೆ ಅಲ್ವಾ, ಜಸ್ಟ್ ಅದು ಸೈಡ್ ಅಲ್ಲೆಲ್ಲ ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡು ಅದಕ್ಕೆ ಒಂದು ಲೇಸ್ ಪಟ್ಟಿ ಅಟ್ಯಾಚ್ ಮಾಡ್ಕೊಂಡ್ರೆ ದುಪಟ್ಟ ಕೂಡ ರೆಡಿ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಸಿಂಪಲ್ ಆಗಿ ತೋರಿಸಿದ್ದೀನಿ ಅಂತಾನೆ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.